ಹಳೆ ಬಿಲ್ಗಳು, ಪೇಮೆಂಟ್ಗಳು ಅಥವಾ ಹಳೆ ಡ್ಯೂಸ್ ಎಂತಾದರೂ ಇದ್ದರೆ, ಹಳೆ ಬಾಕಿಗಳು ಸಹ ಎಂತಾದರೂ ಸಹ ಇದ್ರುಂಟಲ್ಲ, ಜಾಗ್ರತೆ. ಏಕೆಂದರೆ ಇವಾಗ ನೀವು ಬಿಟ್ಟರೆ ಒಂಥರ ನಾಳೆ ದಿನ ಅದನ್ನು ನೀವೇ ಪೇಮೆಂಟ್ ಮಾಡುವ ಪ್ರಸಂಗ ಬರ್ತದೆ. ತುಂಬ ಜನ ಮನೆ ಸಿಕ್ಕಿದ್ರೆ ಸಾಕು ಅಂತ ಒಳಗೋಗಿ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಏನಾಗ್ತದೆ, ಒಂದೊಂದೇ ಗೊತ್ತಾಗ್ತದೆ, ಇಷ್ಟು ಡ್ಯೂಸ್ ಉಂಟು, ಇಷ್ಟು ಪೆನಾಲ್ಟಿ ಉಂಟು, ಇಷ್ಟು ಪೆಂಡಿಂಗ್ ಪೇಮೆಂಟ್ ಉಂಟು ಅಂತೆಲ್ಲ ಗೊತ್ತಾಗ್ತದೆ. ಹಾಗೆಂತ ಮಾಡ್ತೀರಾ, ಕಾಲಕ್ರಮೇಣ ಏನಾಗ್ತದೆ ಗೊತ್ತುಂಟಾ, ಅದು ನಿಮ್ಮದೇ ಖರ್ಚಾಗಿ ಕನ್ವರ್ಟ್ ಆಗ್ತದೆ. ಅಂದರೆ ಕನ್ವರ್ಟ್ ಮಾಡ್ತಾರೆ. ಆ ಎಲ್ಲ ಖರ್ಚುಗಳಿಗೆ ನೀವೇ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಆಮೇಲೆ ನಿಮ್ಮ ಸ್ವಂತ ಕಿಸೆಯಿಂದ ಹಣನ ಕೊಡಬೇಕಾಗ್ತದೆ, ಪೇಮೆಂಟ್ ಮಾಡಬೇಕಾಗ್ತದೆ. ನೀವು ಬಾಡಿಗೆ ಮನೆ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ತೊಗೊಂಡ ನಂತರ ಏನೆಲ್ಲ ಬರ್ತದೆ, ಏನೆಲ್ಲ ಖರ್ಚು ಬರ್ತದೆ ನೀವು ಮೊದಲೇ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ಬಿಲ್ಗಳು, ಡ್ಯೂಸ್ ಇದೆಯಾ, ಬಾಕಿ ಇದೆಯಾ ಎಲ್ಲ ಕೂಡ ಚೆಕ್ ಮಾಡಿ. ನೀವು ಕಷ್ಟಪಟ್ಟು ದುಡಿದ ಹಣ ವೇಸ್ಟ್ ಆಗಬಾರ್ದು ಅಂತಂದರೆ ಎಂತ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ನಿಜವಾಗಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತ ಇದ್ರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.